ಮುಂಜಾನೆ ಜಾವ ಪ್ರಾರ್ಥನೆ ಬಹು ಪ್ರಾಮುಖ್ಯವಾದ್ದು ನಮ್ಮ ಜೀವನದಲ್ಲಿ. ನೋಡ್ರಿ, ಬೆಳಿಗ್ಗೆ ಮುಂಜಾನೆ ಎದ್ದು ನಾವು ದೇವ್ರ ಸನ್ನಿಧಿನ ಕಾಣಬೇಕು. ನಾವು ಆ ಮುಂಜಾನೆ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಇರಬೇಕು. ಅದು ಬಹು ಪ್ರಾಮುಖ್ಯವಾದದ್ದು, ಬಹು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ದೇವ್ರಿಗೆ ಕೊಡಬೇಕು. ಫಸ್ಟ್ ದೇವ್ರ ಹತ್ರ ಮಾತಾಡಬೇಕು. ದೇವ್ರ ಹತ್ರ ಮಾತಾಡಿನೇ ನಮ್ಮ ಕೆಲಸನ ನಾವು ಪ್ರಾರಂಭ ಮಾಡಬೇಕು. ಇನ್ನ ಸೂರ್ಯೋದಯ ಆಕಿನ ಮುಂಚೆನೆ ನಾವು ದೇವರ ಸನ್ನಿಧಿನ ಕಾಣಬೇಕು. ಆ ಪ್ರೆಸೆನ್ಸ್ ನಾವು ಅನುಭವಿಸ್ಬೇಕು. ಆ ಕೃಪೆ ನಾವು ಹೊಂದ್ಕೊಂಡು ನಾವು ನಮ್ಮ ಒಂದು ದಿನನ ಪ್ರಾರಂಭ ಮಾಡಬೇಕು. ಆ ದಿನವೆಲ್ಲ ದೇವರ ಆಶೀರ್ವಾದಕರವಾಗಿ ನಡೆಸ್ತಾರೆ. ಅದು ಬಹು ಪ್ರಾಮುಖ್ಯವಾದದ್ದು. ನೋಡ್ರಿ, ರಷ್ಯಾ ಪ್ರೆಸಿಡೆಂಟ್ ಅಡಿನರ್ ಅನ್ನೋ ವ್ಯಕ್ತಿ ಆ ಒಂದು ದೇಶನ ಪರಿಪಾಲಿಸ್ತಿರುವಾಗ ಆ ದೇಶ ಕ್ಷೇಮಕ್ಕಾಗಿ, ಆ ದೇಶ ಭವಿಷ್ಯತೆಗಾಗಿ ಬಹು ಪ್ರಯಾಸ ಪಡುವಂತ ವ್ಯಕ್ತಿ ಆತನು. ರಾತ್ರಿ 2 ಗಂಟೆವರೆಗೂ ದೇಶ ಸಲುವಾಗಿ ಕೆಲಸ ಮಾಡಿ, ದೇಶ ಭವಿಷ್ಯ ಚೆನ್ನಾಗಿರ್ಬೇಕು, ಈ ದೇಶದ ಪ್ರಜೆಗಳು ಚೆನ್ನಾಗಿರ್ಬೇಕು, ಇವ್ರ ಸಲುವಾಗಿ ನಾನು ಕಷ್ಟಪಡಬೇಕು, ಇವ್ರ ಸೇವೆ ಮಾಡಬೇಕು ಅಂತೇಳಿ ತುಂಬಾ ಕಷ್ಟಪಟ್ಟು ಆ ದೇಶನ ಕಾಪಾಡ್ಕೊಂತ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ಮಲ್ಕೊಂಡು ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾನೆ. ಈ ಸೆಕ್ಯೂರಿಟೀಸ್ ಇರ್ತಾರಲ್ಲ, ಈ PAಗಳು ಇರ್ತಾರಲ್ಲ, ಅವರು ಬಂದು, ಅಯ್ಯ ಇನ್ ಕೆಲಸ ಮಾಡೋದೇ ರಾತ್ರಿ 2 ಗಂಟೆವರೆಗೆ ಕೆಲಸ ಮಾಡ್ತೀವಿ, ಅವಾಗ ಬಂದು ಮಲ್ಕೊಂತೀವಿ, ಮತ್ತೆ 4 ಗಂಟೆಗೆ ಎದ್ದೇಳ್ತೀಯಲ್ಲಯ್ಯ, ರೆಸ್ಟ್ ತಗೋಯ್ಯ ನೀನು ಅಂತ ಹೇಳಿ ಹೇಳ್ತಾರ. ಹೇಳಿದ್ರೆ ತಾನೊಂದು ಮಾತು ಹೇಳ್ತಾನ, ನೋಡಪ್ಪ, ನನ್ನ ದೇಶ ಚೆನ್ನಾಗಿರ್ಬೇಕು, ನನ್ನ ದೇಶ ಭವಿಷ್ಯತ್ ಚೆನ್ನಾಗಿರ್ಬೇಕಂದ್ರೆ ನಾನು ಫಸ್ಟ್ ನನ್ನ ದೇವರ ಹತ್ರ ನಾನು ಮೀಟ್ ಆಗ್ಬೇಕು, ಆತನ ಸಲಹೆಗಳು ನಾನು ತಗೋಬೇಕು, ಆ ಜ್ಞಾನ ನಾನು ಸಂಪಾದಿಸ್ಕೋಬೇಕು, ನನ್ನ ದೇಶನ ಕಾಪಾಡ್ಕೊಳ್ಳುವಂಥ ಜ್ಞಾನ ನಾನು ಸಂಪಾದಿಸ್ಕೋಬೇಕು. ಆ ಒಂದು ಸಾವಾಸ ದೇವ್ರ ಹತ್ರ ನಾನು ಇದ್ದಾಗನೇ ನಾನೊಂದು ದೇಶ ನಾನು ಕಾಪಾಡ್ಕೊಂತೀನಯ್ಯ. ನಾನು ಮೊದಲು ನಾನು ದೇವ್ರ ಹತ್ರ ಮೀಟ್ ಆಗ್ಬೇಕು. ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ದೇವ್ರು ನನ್ನೊಂದಿಗೆ ಮಾತಾಡಿ ಅನೇಕ ವಿಷಯಗಳು ನನಗೆ ತಿಳಿಯಪಡಿಸ್ತಾನೆ ವಾಕ್ಯ ಮುಖಾಂತರ. ಆ ವಾಕ್ಯನ ಇಟ್ಕೊಂಡು ನಾನೇನ್ ಮಾಡ್ತೀನಿ, ನನ್ನ ದೇಶ ನಾನು ಕಟ್ತೀನಿ, ನನ್ನ ದೇಶ ನಾನು ಕಾಪಾಡ್ಕೊಂತೀನಿ. ಅವರೆಲ್ಲರೂ ಆಶ್ಚರ್ಯ ಆಗ್ತಾರ. ನೋಡ್ರಿ, ಒಂದು ದೇಶನ ಕಾಪಾಡ್ಕೋಬೇಕು, ಒಂದು ಕುಟುಂಬನ ಕಾಪಾಡ್ಕೋಬೇಕು, ನಮ್ಮ ಬಂಧು ಪ್ರಾಂತಗಳನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಮುಂಜಾನೆ ಎದ್ದು ನಾವು ದೇವ್ರ ಸನ್ನಿಧಿನ ಕಾಣಬೇಕು, ಕಂಡು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿ ವಾಕ್ಯ ಧ್ಯಾನ ಮಾಡಬೇಕು. ಅವಾಗ ದೇವ್ರು ನಮ್ಮ ಹತ್ರ ಮಾತಾಡ್ತಾನೆ, ನಮಗೆ ಜ್ಞಾನ ಕಲಿಸ್ತಾನೆ, ಆಲೋಚನೆಗಳು ಕಲಿಸ್ತಾನೆ, ಕುಟುಂಬನ ಕಟ್ಕೊಳ್ಳುವಂತ ಪ್ರತಿಯೊಂದು ಜ್ಞಾನವು ನಮಗೆ ಕೊಡ್ತಾನ. ಆ ರೀತಿ ನಾವು ಕುಟುಂಬಗಳು ಕಟ್ಕೋಬೇಕು, ಆ ರೀತಿ ನಾವು ನಮ್ಮ ಮಕ್ಕಳ ಜೀವಿತಗಳು ನಾವು ಕಟ್ಟಬೇಕು. ಅದು ಆಶೀರ್ವಾದಕರವಾದದ್ದು. ಯವನಸ್ತ್ರೆ, ಇದು ಬಹು ಜಾಗ್ರತವಾಗಿ ಕೇಳ್ರಿ. ನೀವು ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂತ ಟೈಮ್ ಪಾಸ್ ಮಾಡ್ಕೊಂತ ರಾತ್ರಿ 11:30 12 ಗಂಟೆವರೆಗೆ ಮೊಬೈಲ್ ನೋಡಿ ಚದರ ಅದ್ರಾಗಿರೋ ದರಿದ್ರ ಎಲ್ಲ ನೋಡಿ ಮಕ್ಕೊಂಡ್ರೆ ಏನ್ ಬರುತ್ತೆ? ಎಲ್ಲ ದುಷ್ಟ ಆಲೋಚನೆಗಳು ತುಂಬ್ತಾವ. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋಕ್ ಆಗೋದಿಲ್ಲ. ರಾತ್ರಿ ಪ್ರಾರ್ಥನೆ ಮಾಡ್ಕೊಂಡು ಮಕ್ಕೊಂಡು ಮುಂಜಾನೆ ಎದ್ದು ದೇವ್ರ ಸನ್ನಿಧಿನ ಕಾಣಬೇಕು, ಕಂಡು ದೇವ್ರ ಹತ್ರ ಮೀಟ್ ಆಗಿ ಪ್ರಾರ್ಥನೆ ಮಾಡಿ ದೇವ್ರ ವಾಕ್ಯ ಧ್ಯಾನ ಮಾಡಬೇಕು. ಜೀವಿತ ಬಹು ವಿలుವಾದದ್ದು. ಕಲಿಸ್ತಾನ ದೇವರು ಹೆಂಗ್ ಜೀವಿಸ್ಬೇಕು, ಹೆಂಗ್ ಜೀವಿತಗಳು ಕಟ್ಕೋಬೇಕು ಅಂತ ಹೇಳಿ. ತಂದೆ ತಾಯಿಗಳೇ, ನೀವು ಕೂಡ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡೋದು ಕಲಿಬೇಕು. ಕಲ್ತಾಗೆ ಕುಟುಂಬನ ಹೆಂಗ್ ಕಟ್ಟಬೇಕು ದೇವ್ರು ಕಲಿಸ್ತಾನ, ಮಕ್ಕಳ ಜೀವಿತಗಳು ಹೆಂಗ್ ಕಟ್ಟಬೇಕು ದೇವ್ರು ಕಲಿಸ್ತಾನ. ಯೆಹೋವ ಕಟ್ಟದಿದ್ದ ಮನೆ ಕಟ್ಟುವವನ ಪ್ರಯಾಸ ವ್ಯರ್ಥವಂತೇಳಿ ಕೀರ್ತನ ಕಾರಣ ಹೇಳತಾನ. ವಾಕ್ಯ ಬಹು ಸ್ಪಷ್ಟವಾಗಿ ಹೇಳತದ್ದು. ನಾವು ಕಟ್ಟೋದಲ್ಲ, ನಮ್ ಜ್ಞಾನದಿಂದ ಕಟ್ಟೋದಲ್ಲ, ದೈವಿಕ ಜ್ಞಾನದಿಂದ ನಮ್ಮ ಕುಟುಂಬಗಳು ನಾವು ಕಟ್ಟಬೇಕು. ಆ ದೈವಿಕ ಜ್ಞಾನ ಎಲ್ಲಿ ಸಿಗುತ್ತೆ? ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ದೇವ್ರ ಸನ್ನಿಧಿನಲ್ಲಿ ವಾಕ್ಯ ಧ್ಯಾನ ಮಾಡುವಾಗ ಆ ದೈವಿಕ ಜ್ಞಾನ ನಮಗೆ ಸಿಗುತ್ತೆ. ಅದನ್ನ ಇಟ್ಕೊಂಡು ನಮ್ಮ ಜೀವಿತನ ಪ್ರಾರಂಭ ಮಾಡ್ಬೇಕು, ನಮ್ಮ ದಿನ ಪ್ರಾರಂಭ ಮಾಡ್ಬೇಕು. ಆ ರೀತಿಯಾಗಿ ನಾವು ನಡೆದಾಗ ಖಚಿತವಾಗಿ ನಮ್ಮ ಕುಟುಂಬದಲ್ಲಿ ಆಶೀರ್ವಾದವನ್ನು ನಾವು ನೋಡ್ತೀವಿ, ನಮ್ಮ ಮಕ್ಕಳ ಜೀವಿತದ ಆಶೀರ್ವಾದ ನೋಡ್ತೀವಿ, ಎಲ್ಲಾ ವಿಷಯಗಳೆಲ್ಲ ನಾವು ಆಶೀರ್ವಾದವನ್ನು ನೋಡ್ತೀವಿ. ಈ ರೀತಿ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ, ಕುಟುಂಬದಲ್ಲಿ ಆಶೀರ್ವಾದ ನೋಡ್ತೀವಿ.